ಅತ್ಯಾಚಾರ ಆರೋಪದ ಕೇಸ್ನಲ್ಲಿ ದೇವರಾಜೇಗೌಡಗೆ ಸಂಕಷ್ಟ ತಪ್ಪಿಲ್ಲ. ವಕೀಲ ದೇವರಾಜೇಗೌಡ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಇರಬೇಕಾಗುತ್ತೆ. ಪೊಲೀಸ್ ಕಸ್ಟಡಿಗೆ ಕೊಟ್ಟು ಹೊಳೆನರಸೀಪುರ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನು ಮಾಡಿದೆ. ಮೇ 16ರವರೆಗೂ ಕೂಡ ವಕೀಲ ದೇವರಾಜೇಗೌಡ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳಿದ್ರು ಹೊಳೆನರಸೀಪುರ ಪೊಲೀಸರು. ನಮ್ಮ ವಿಚಾರಣೆ ಮಾಡೋದು ಸ್ವಾಮಿ, ನಮ್ಮ ವಶಕ್ಕೆ ಕೊಡಿ ಅಂತ ಹೇಳಿ ಅದರಂತೆ ದೇವರಾಜೇಗೌಡರನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಮೇ 16ನೇ ತಾರೀಕಿನವರೆಗೂ ಹೊಳೆನರಸೀಪುರದ ಜೆಎಂಎಫ್ಸಿ ಕೋರ್ಟ್ ಈ ಆದೇಶವನ್ನು ಮಾಡಿದೆ. ಹಾಗಾಗಿ ದೇವರಾಜೇಗೌಡ ಇನ್ನೂ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ. ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇದು ಇನ್ನೇನೋ ಹಂಚಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು, ಯಾರು ಹೇಳಿದ್ರು, ಪೆನ್ ಡ್ರೈವ್ ಯಾರು ಬಿಟ್ಟರು, ಸಿ ಡಿ ಯಾರು ಬಿಟ್ಟರು, ವಿಡಿಯೋಗಳು ಯಾರು ಹಂಚಿದ್ರು, ಆ ಕೇಸಲ್ಲ. ಇದು ಅತ್ಯಾಚಾರ ಕೇಸ್ ಇತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ, ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಇದೀಗ ದೇವರಾಜೇಗೌಡಗೆ ಇನ್ನೂ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕು ಅಂತ ಹೇಳಿ ಜೆಎಂಎಫ್ಸಿ ಕೋರ್ಟ್ ಹೇಳಿದೆ. ಡೀಟೇಲ್ಸ್ ಕೊಡೋಕೆ ಇದೀಗ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ಏನಾಯಿತು ಈ ಕೇಸ್ನ ಬೆಳವಣಿಗೆಗಳು, ವಾದ ಪ್ರತಿವಾದ ಹೇಗೆ ನಡೀತು ಅಂತ ಪ್ರಕಾಶ್? ರಮಾಕಾಂತ್, ಈಗಾಗಲೇ ಅಂದರೆ ಹೊಳೆನರಸೀಪುರ ಪೊಲೀಸರು, ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಕೂಡ ಕೋರ್ಟ್ಗೆ ಒಂದು ಅಂದರೆ ಹೆಚ್ಚಿನ ತನಿಖೆಗಾಗಿ ನಾವು ಪೊಲೀಸ್ ಕಸ್ಟಡಿಗೆ ಕೊಡಿ ಎನ್ನುವ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಇವತ್ತು ಅವರ ವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು, ಅಂದರೆ ಹೊಳೆನರಸೀಪುರ ಜೆಎಂಎಫ್ಸಿ ಕೋರ್ಟ್ನ ನ್ಯಾಯಾಧೀಶರೇನಿದ್ದಾರೆ ಪ್ರವೀಣ್ ಅವರು, 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಈಗಾಗಲೇ ಕೊಡುವಂತೆ ಆದೇಶವನ್ನು ಕೂಡ ಮಾಡಿರುವಂಥದ್ದು. ಯಾಕಂತಂದರೆ ಈ ಪ್ರಕರಣದಲ್ಲಿ ಸಾಕಷ್ಟು ಈಗಾಗಲೇ ಅತ್ಯಾಚಾರದ ಆರೋಪವನ್ನು ಎದುರಿಸತಕ್ಕಂತಹ ವಕೀಲ ದೇವರಾಜೇಗೌಡರೇನಿದ್ದಾರೆ ಅವರಿಗೆ ಒಂದು ರೀತಿ ತನಿಖೆಯನ್ನು ಕೂಡ ಮಾಡಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಪೊಲೀಸರು ಕೋರ್ಟ್ಗೆ ಅರ್ಜಿಯನ್ನು ಕೂಡ ಹಾಕಿರ್ತಾರೆ. ಅರ್ಜಿಯನ್ನು ಆಲಿಸಿದಂತಹ ನ್ಯಾಯಾಧೀಶರು 3 ದಿನಗಳ ಕಾಲ ಕಸ್ಟಡಿಗೆ ಕೊಡುವಂತೆ ಆದೇಶವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ನಾಳೆ ಬೆಳಿಗ್ಗೆ ಹಾಸನ ಜಿಲ್ಲಾ ಕಾರಾಗೃಹದಿಂದ ಬೆಳಿಗ್ಗೆ 9 ಗಂಟೆಗೆ ದೇವರಾಜೇಗೌಡರನ್ನ ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ಮತ್ತೆ ಕರೆದೊಯ್ಯುವಂಥದ್ದು. ಮೇ 16ನೇ ತಾರೀಕುವರೆಗೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ. ಮತ್ತೆ ನಂತರ ಅವರು ನ್ಯಾಯಾಂಗ ಬಂಧನಕ್ಕೆ ಕೂಡ ಒಳಪಡಿಸ್ತಾರೆ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಕಳೆದ 2-3 ದಿನಗಳ ಹಿಂದೆ ಸಾಕಷ್ಟು ಇವರು ಚಿತ್ರದುರ್ಗದ ಹಿರಿಯೂರಿನಲ್ಲಿ ಪೊಲೀಸರ ವಶಕ್ಕೆ ಕೂಡ ಸಿಕ್ಕಿದ್ರು. ನಂತರದಲ್ಲಿ ಅವರನ್ನ ಹೊಳೆನರಸೀಪುರ ಪೊಲೀಸರು ಬಂಧಿಸಿದ್ರು. ವಿಚಾರಣೆಯ ನಂತರ 14 ದಿನ ನ್ಯಾಯಾಂಗ ಬಂಧನವಾಗಿತ್ತು. ತದನಂತರ ಮತ್ತೆ ಇವತ್ತು 3 ದಿನಗಳ ಕಾಲ, ಅಂದರೆ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಮೇ 16ರ ತಾರೀಕಿನವರೆಗೆ ಪೊಲೀಸರ ಕಸ್ಟಡಿಗೆ ಕೊಡಬೇಕು ಅನ್ನುವ ಆದೇಶವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಒಟ್ಟಾರೆ ಪ್ರಕರಣದ ತಿರುವು, ಅಂದರೆ ತನಿಖೆ ಸಾಕಷ್ಟು ಚುರುಕುಗೊಳ್ಳುವಂತೆ ಕೂಡ ಈಗಾಗಲೇ ಕಾಣಿಸ್ತಾ ಇರುವಂಥದ್ದು. ದೇವರಾಜೇಗೌಡರ ಮೇಲೆ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಸಂತ್ರಸ್ತೆ ಏಪ್ರಿಲ್ 1ನೇ ತಾರೀಕು ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಲೈಂಗಿಕ ದೌರ್ಜನ್ಯಕ್ಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ದೇವರಾಜೇಗೌಡರನ್ನು ಕೂಡ ಬಂಧಿಸಿದ ನಂತರ ಮತ್ತೆ ಈಗ ತನಿಖೆಯನ್ನು ಕೂಡ ನಾಳೆಯಿಂದ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಮತ್ತೊಂದಿಷ್ಟು ತನಿಖೆಯನ್ನು ಕೂಡ ಚುರುಕುಗೊಳಿಸ್ತಾರೆ. ಯಾಕಂತಂದ್ರೆ ಅವರು ನ್ಯಾಯಾಂಗ ಬಂಧನಕ್ಕೆ ಹೋಗುವುದಕ್ಕಿಂತ ಹಿಂದೆ ಅವರ ಕಾರ್ನಲ್ಲಿ ಒಂದು ಎರಡು ಸೂಟ್ ಕೇಸ್ ಮತ್ತೆ ಒಂದು ಬ್ಯಾಗ್ ಕೂಡ ಪತ್ತೆಯಾಗಿತ್ತು. ಒಂದಿಷ್ಟು ದಾಖಲೆಗಳು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿದ್ದಂತಹ ಮೊಬೈಲ್ನು ಕೂಡ ವಶಪಡಿಸಿಕೊಂಡಿದ್ರು. ಒಟ್ಟಾರೆ ನಾಳೆಯಿಂದ ಮತ್ತೊಂದಿಷ್ಟು ತನಿಖೆ ಚುರುಕುಗೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು, ಅದರಲ್ಲೂ ದೇವರಾಜೇಗೌಡರ ಪ್ರಕರಣದಲ್ಲಿ. ರಮಾಕಾಂತ್, ಥ್ಯಾಂಕ್ ಯು ಪ್ರಕಾಶ್.